ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಜೊತೆಗೆ 13 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದರೆ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ರು. ಬೇಕಾಗಿದ್ದವರು ಎಲ್ಲರಿಗೂ ಸಿಕ್ಕಿಲ್ಲ. ಹಿರಿಯರಿಗೆ ಮಣೆ ಹಾಕಿದ್ದಾರೆ. ಈ ಹಿಂದೆ ಯಾರು ಸಚಿವರಿದ್ರೋ ಅವರೇ ಬಹುಪಾಲಿದ್ದಾರೆ. ಮೊದಲ ಲಿಸ್ಟ್ನಲ್ಲಿ 13 ಜನ ಇದ್ದಾರೆ. ಉಳಿದಂತಿರುವಂತಹ ಸ್ಥಾನಗಳು ಮಿಕ್ಕಂತಹ ದಿನಗಳಲ್ಲಿ ಮುಂದಿನ 1 ಅಥವಾ 1.5 ತಿಂಗಳಿನಲ್ಲಿ ಆಗಬಹುದು ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹೋದ್ಯೋಗಿಯಾಗಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು, ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು ಅಂತ ಕರೆಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೂ ಕೂಡ ಕಾಣಿಸಿಲ್ಲ. ಅವರಿಗೆ ಸಚಿವ ಸ್ಥಾನವೂ ಕೂಡ ತಪ್ಪಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲ್ಲ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದಿಂದ ಈ ಹಿಂದೆ ಸಭಾಧ್ಯಕ್ಷರಾಗಿದ್ದಂಥ UT ಖಾದರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಬಿಟ್ಟಿದೆ. ಯಾವತ್ತು ಸಚಿವ ಸ್ಥಾನ ಕೊಡುವಂಥದ್ದು ಹೈಕಮಾಂಡ್ ಪ್ರದೇಶವಾರು, ಜಾತಿವಾರು, ಸಮುದಾಯವಾರು ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿ ಎಲ್ಲರಿಗೂ ಕೂಡ ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯದಿಂದ UT ಖಾದರ್ ಅವರಿಗೆ ಕೊಟ್ಟಿದ್ದಾರೆ. ಜಮೀರ್ ಅವರಿಗೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬೇಕಾದಷ್ಟು ಚರ್ಚೆಯಾಗ್ತಾ ಇದೆ. ಯಾಕೆ ಜಮೀರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಿಂದ ಹೊರಗಿಡಲಾಯಿತು ಅನ್ನುವಂಥ ಪ್ರಶ್ನೆಗಳು, ಚರ್ಚೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಆಗುತ್ತಾ ಇದೆ. ಮೇಜರ್ಲಿ ಬಹಳ ಗಂಭೀರವಾಗಿ ಕೇಳಬಂದಂತಹ ಆರೋಪ ಜಮೀರ್ ಅಹಮದ್ ಅವರ ಮೇಲೆ ಏನು ಅಂತ ಹೇಳಿದ್ರೆ, ಅದು ದಾವಣಗೆರೆಯ ಬೈ ಎಲೆಕ್ಷನ್ ಟೈಮ್ನಲ್ಲಿ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅವರ ಬುಡಕ್ಕೆ ಬಂದಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಆದಂತಹ ನಂತರದಲ್ಲಿ ಒಂದು ರಿಪೋರ್ಟ್ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಆಗ KPCC ಅಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಕ್ರಮವನ್ನು ಕೈಗೊಳ್ತಾರೆ. ಇಬ್ಬರ ತಲೆದಂಡ ಆಗತ್ತೆ. ಆಗಲೂ ಕೂಡ ಜಮೀರ್ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ಯಾವುದೇ ರೀತಿಯಾದಂತಹ ಕ್ರಮ ಜಮೀರ್ ಅವರ ವಿರುದ್ಧ ಆಗಿರಲಿಲ್ಲ. ಅದಾದ ನಂತರ ಸಂಹೌ ದಾವಣಗೆರೆ ದಕ್ಷಿಣವನ್ನ ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ. ಸಮರ್ಥ ಶಾಮನೂರ್ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. ಅದಾದ ಮೇಲೂ ಕೂಡ ಚುನಾವಣಾ ಫಲಿತಾಂಶದ ನಂತರವೂ ಕೂಡ ಜಮೀರ್ ಅವರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ. ಹೀಗಾಗಿ ಅವರು ಆರಾಮಾಗಿ ಇದ್ರು ಅಂತ ಅಂದುಕೊಳ್ತಾ ಇರುವಂತ ಅಷ್ಟರಲ್ಲೇ ಏನ್ ಕಾಂಗ್ರೆಸ್ ಪಾಳೆಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಯಿತು ಅಂದರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಡಿ.ಕೆ. ಶಿವಕುಮಾರ್ CLP ಲೀಡರ್ ಆಗ್ತಾರೆ, ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಅನ್ನುವಂಥ ಚರ್ಚೆಗಳ ಮಧ್ಯದಲ್ಲೇ ಜಮೀರ್ ಅಹಮದ್ ಅವರು ಮಾತಾಡಿದ್ದರು ಅನ್ನುವಂಥ ಒಂದು ಆಡಿಯೋ ಹೊರಗಡೆ ಬರುತ್ತೆ. ಇದು ಬೇಕಂತಲೇ ಡಿ.ಕೆ.ಶಿ ಅವರ ಸಚಿವ ಸಂಪುಟದ ಪಟ್ಟಿ ಸಿದ್ಧವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಜಮೀರ್ ಅವರ ಆಡಿಯೋವನ್ನು ಬಿಡಲಾಯ್ತಾ ಅನ್ನುವಂಥ ಚರ್ಚೆಗಳ ಮಧ್ಯೆ ಖುದ್ದು ಜಮೀರ್ ಅವರು ಹೇಳ್ತಾರೆ, ಖಂಡಿತವಾಗಿಯೂ ಇದು ನಾನು ಮಾತಾಡಿಲ್ಲ, ಇದು ಕಾನ್ಸ್ಪಿರಸಿ, ಇದು ಷಡ್ಯಂತ್ರ, ಇದು AI ಧ್ವನಿ, ನನ್ನದಲ್ಲ ಇದು ಧ್ವನಿ ಅನ್ನುವಂತಹ ಸ್ಪಷ್ಟನೆಯನ್ನ ಜಮೀರ್ ಅವರು ಕೊಡ್ತಾರೆ. ಅದರ ಜೊತೆಗೆ ಇದರ ವಿಚಾರವಾಗಿ ಯಾವುದೇ ತನಿಖೆಗೂ ನಾನು ಸಿದ್ಧ ಅನ್ನುವಂಥ ಮಾತನ್ನ ಜಮೀರ್ ಅವರು ಹೇಳ್ತಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ನೆನ್ನೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸಚಿವ ಸಂಪುಟದಲ್ಲಿ 13 ಜನ ಸೇರ್ಪಡೆಯಾಗ್ತಾರೆ. ಜಮೀರ್ ಅವರ ಹೆಸರು ಕೇಳಿ ಬಂದಿಲ್ಲ. ಇದೇ ವಿಚಾರವಾಗಿ ಈಗ ನೂತನ ಸಚಿವರಾಗಿ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಜಮೀರ್ ಅವರ ಅವಶ್ಯಕತೆ ನಮಗಿದೆ, ನಮ್ಮ ಪಕ್ಷಕ್ಕಿದೆ. ಏನೇ ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಏನು ಪಾತ್ರ ಇದೆ ಇಲ್ವಾ ಇದೆಲ್ಲವನ್ನು ಕೂಡ ಅವ್ರು ನೋಡ್ಕೊಳ್ತಾರೆ. ಇದು ಜಮೀರ್ ಅವರ ವಿರುದ್ಧ ಬೇಕಂತಲೇ ಮಾಡಿರುವಂಥದ್ದು, ಆಡಿಯೋ ಬಿಟ್ಟಿರುವಂಥದ್ದು, ಅದು ಸರಿಯಾದ ಸಂದರ್ಭ ನೋಡ್ಕೊಂಡು ಬಿಟ್ಟಿರುವಂಥ ಅನ್ನುವಂಥ ರೀತಿಯಲ್ಲಿ ಜಮೀರ್ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ. ಅದು ಅವ್ರು ಸಫಲ ಆಗ್ಬೇಕು, ಸಫಲ ಆದ್ರು ಮುಗೀತು ಅಷ್ಟೇ. ಇಲ್ಲ, ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ಬೇರೆ ವಿಷಯ. ಅದು ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು
ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ ಅದು ಅವ್ರು ಸಫಲ ಆಗಬೇಕು, ಸಫಲ ಆದ್ರು ಮುಗೀತು ಅಷ್ಟೇ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅವರ ಪರವಾಗಿ ಮಾತಾಡಿರುವಂಥದ್ದು. ಅವರು ಕೆಲವೊಂದು ವಿಚಾರಗಳನ್ನ ಒಂದು ರೀತಿಯಲ್ಲಿ ಬೇಕಂತಲೇ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಇದು ಯಾಕೆ ಬೇಕಂತಲೇ ಆಗಿರುವಂಥದ್ದು, ಇದು ಈ ರೀತಿಯಾಗಿ ಸಂಶಯವನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಫೈನಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವೇನು ಹೇಳೋದಕ್ಕಾಗಲ್ಲ, ಬಟ್ ಜಮೀರ್ ಅವರ ಅವಶ್ಯಕತೆ ನಮಗಿದೆ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು. ಈ ಮಧ್ಯೆ ಬೇರೆ ಬೇರೆ ಆಯಾಮದ ಚರ್ಚೆಗಳೇನು ಅಂತ ಹೇಳಿದರೆ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆದರೆ ಈ ಕ್ಷಣಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿದೆ. ಅವರು ಸಚಿವರಾಗಿದ್ದಾರೆ, ಅದು BK ಹರಿಪ್ರಸಾದ್ ಅವರ ಪಾಲಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಕೋಪ ಬಂದ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಅವರ ನಡೆ ಏನಾಗಿರಬಹುದು ಅನ್ನುವಂಥ ಪ್ರಶ್ನೆಗಳ ಮಧ್ಯೆ ಈಗ ಜಮೀರ್ ಅವರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರವಾಗಿಯೂ ಕೂಡ ಇವರು ಧ್ವನಿಗೂಡಿಸಿ ಜಮೀರ್ ಮತ್ತು ಜಾರಕಿಹೊಳಿ ಅವರು ಒಂದಾದಂತೆ ಕಾಣ್ತಾ ಇದ್ದಾರೆ. ಇಬ್ಬರೂ ಕೂಡ ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು, ಅಹಿಂದ ನಾಯಕರು. ಹೀಗಾಗಿ ಇವರಿಬ್ಬರೂ ಒಟ್ಟಾಗಿ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಏನಾದರೂ ಕಂಟಕವನ್ನ ತರ್ತಾರಾ, ಏನಾದರೂ ತೊಂದರೆಯನ್ನ ಮಾಡ್ತಾರಾ, ಏನಾಗಿರುತ್ತೆ ಜಮೀರ್ ಅವರ ನಡೆ, ಏನಾಗಿರುತ್ತೆ ಸತೀಶ್ ಜಾರಕಿಹೊಳಿ ಅವರ ನಡೆ, ಇವರಿಬ್ಬರೂ ಒಟ್ಟಾಗಿ ಏನು ಸಮಸ್ಯೆಗಳನ್ನ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ತರಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಇನ್ನು ಒಂದೇ ದಿನ ಆಗಿರುವಂಥದ್ದು, ಆರಂಭಿಕ ದಿನಗಳಲ್ಲೇ ಈಗ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅವರು ಒಟ್ಟಾಗಿರುವಂಥದ್ದು ಏನೇನೆಲ್ಲ ಸಮಸ್ಯೆಗಳನ್ನು ತಂದೊಡ್ಡುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.